ಯಾರೇ ನಮ್ಗೆ ಯಾಳಿ ಬಂದಾಗ ಸಹಾಯ ಮಾಡಿರ್ತಾರೆ. ಸಹಾಯ ಅಂದ್ರೆ ದುಡ್ಡಿಲ್ಲ ಅಂತ ಅಂದ್ಕೋಬೇಡ್ರಿ. ಏನಾದರೂ ಒಂದು ಸಮಸ್ಯೆ ಬಂದಾಗ ಸಹಾಯ ಮಾಡಿರ್ತಾರೆ. ಅವ್ರಿಗೆ ಮೊದಲು ನಾವು ಕೃತಜ್ಞತೆಗಳು ಸಲ್ಲಿಸ್ಬೇಕು. ಯಾಕೆ ಸಲ್ಲಿಸ್ಬೇಕಪ್ಪ ಅಂದ್ರೆ ಅವರಲ್ಲಿ ದೈವತ್ವ ಗುಣ ಬಂದು ಅವ್ರು ನಮಗೆ ಸಹಾಯ ಮಾಡಿರ್ತಾರೆ. ಅವ್ರ ಋಣ ನಮ್ಗೆ ಎಂದೂ ತೀರ್ಸೋಕ್ಕಾಗಂಗಿಲ್ಲ. ಅದಕ್ಕೆ ಆ ಸಮಯಕ್ಕೆ ಅವ್ರು ನಮಗೆ ದೇವ್ರಂಗೆ ಬಂದಿರ್ತಾರೆ. ಭಾವನೆಯರು ಯಾಕಾಗಲಿ ದೇವ್ರಂಗೆ ಬಂದಿರ್ತದೆ. ಅದಕ್ಕೆ ನಾ ಏನಂತೀನಪ್ಪ ಅಂದ್ರೆ ಯಾವಾಗಲೂ ಸಹಾಯ ಮಾಡುವಂಥ ನಮ್ಮದು ಗುಣ ಇರಬೇಕು. ಯಾವುದು ವಿಚಾರ ಮನದೊಳಗೆ ಇಟ್ಕೊಂಡು ಸಹಾಯ ಮಾಡಿದ್ರೆ ಅದು ಸ್ವಾರ್ಥ ಆಗ್ತದೆ. ಆ ಸ್ವಾರ್ಥ ಇದ್ದು ಸಹಾಯ ಮಾಡಿದ್ರೆ ಅದು ತಪ್ಪು ಅನ್ನಿಸ್ತದೆ. ಅದಕ್ಕೆ ನಾವು ಸೇವಾ ಸಮಭಾವದಿಂದ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು. ಸಹಾಯ ಯಾರು ಮಾಡಿರ್ತಾರೋ ಅವರೇ ದೇವರು. ಅವ್ರಿಗಿಂತ ಇನ್ನಾರು ದೇವರಿಲ್ಲ. ಅವ್ರಿಗೆ ನಾವು ಸಹಾಯ ಮಾಡಿದವ್ರಿಗೆ ಕೊಂಡು ತೊಳೋಕ್ಕೆಂದೂ ಆಗೋಂಗಿಲ್ಲ. ಅದಕ್ಕೆ ನಾವು ಸಹಾಯ ಮಾಡೋದು ಕಲ್ತ್ಕೋಬೇಕು. ಅದೇ ದೇವರಿಗೆ ಸಮರ್ಪಿತವಾದ ಶುದ್ಧವಾದ ಭಾವ, ಸೇವಾ ಸಮಭಾವ. ಜೈ ಹಿಂದ್, ಜೈ ಭಾರತ್.